ಕುಡಿಯುವ ನೀರಿಗಾಗಿ ನಿತ್ಯ ಅಲೆದಾಟ ನಡೆಸ್ತಾ ಇದ್ದಾರೆ 60 ಕುಟುಂಬಗಳು, ಒಂದಲ್ಲ ಎರಡಲ್ಲ 60 ಕುಟುಂಬಗಳು. ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಆ ಕಾಲೋನಿಯಲ್ಲಿಯೇ ನೀರಿಗಾಗಿ ಹಾಹಾಕಾರ ವ್ಯಕ್ತವಾಗ್ತಾ ಇದೆ. ಸಮಸ್ಯೆ ಬಗ್ಗೆ ಅದೆಷ್ಟೇ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಮತ ಕೇಳಲು ಬರುವವರು ನಮ್ಮ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಏನಾದ್ರೂ ಮಾಡಿ ನಮಗೆ ಕುಡಿಲಿಕ್ಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಅವರು ನಮಗೆ ಪುಕ್ಕಟೆಯಾಗಿ ಏನು ಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರು ಕಟ್ಟೋ ತೆರಿಗೆ ಹಣ ಸರ್ಕಾರ ಕಟ್ತಾ ಇದ್ದಾರೆ, ಅದ್ರ ಮೇಲೆ ಸರ್ಕಾರ ನಡೀತಾ ಇದೆ. ಆ ತೆರಿಗೆ ಹಣದಲ್ಲೇ ನಮಗೆ ಒಳ್ಳೆ ಕುಡಿಯುವ ನೀರನ್ನ ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ನಮ್ಮ ಸಮಸ್ಯೆ ಬಗ್ಗೆ ಪಿಡಿಒ ಅವ್ರನ್ನ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಈ ಒಂದು ಸಮಸ್ಯೆ ಬಗ್ಗೆ ಪಿಡಿಒ ಅವ್ರಿಗೆ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ. ನಾನು ನೇರವಾಗಿ ಪಿಡಿಒ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಪ್ರಶ್ನೆ ಮಾಡ್ತೀನಿ, ಯಾವುದೇ ಸಮಸ್ಯೆ ಇಲ್ಲದ ಮೇಲೆ ಆ ಅಜ್ಜಿ ಯಾಕೆ ಆ ಮಟ್ಟಿಗೆ ತಮ್ಮ ಆಕ್ರೋಶವನ್ನು ಹೊರಹಾಕೊಂಡ್ರು? ಯಾಕೆ ನಿಜವಾಗಿಯೂ ಕೂಡ ನೀರಿನ ಸಮಸ್ಯೆ ಇಲ್ಲದೆ ಹೋದ್ರೆ ಯಾಕೆ ಅಷ್ಟು ದೂರದಿಂದ ಅವ್ರು ನೀರನ್ನ ತಗೊಂಡು ಬಂದ್ರು? ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.